ಗುರು ಅನ್ನೋದು ತಂತ್ರದಲ್ಲಿ ಇಟ್ಸ್ ಓನ್ಲಿ ಎ ಚಾನಲ್. ಯಾರು ತಮ್ಮನ್ನ ತಾವು ಆಯ್ಕೆ ಮಾಡ್ಕೊಳ್ಳೋ ಹಾಗಿಲ್ಲ. ಟ್ರೈನಿಂಗು ಹೇಗೆ ಅಂತಂದ್ರೆ ಅವ್ರು ಹೇಳ್ತಾರೆ, ಇನ್ ಅವರ್ ಟ್ರೆಡಿಷನ್ ವಿ ಡೋಂಟ್ ಬೆಂಡ್ ಅವರ್ ಡಿಸೈಪಲ್ಸ್, ವಿ ಬ್ರೇಕ್ ದೆಮ್ ಡೌನ್ ಅಂತ. ಪ್ರತಿ ಒಬ್ಬರಿಗೂ ಅದು ಜನ್ಮಸಿದ್ಧವಾದ ಹಕ್ಕು. ಏನು? ನಾನು ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು. ಒಂದು ಡಿವೈನ್ ವ್ಯವಸ್ಥೆ ಕೆಲಸ ಇದೆ, 100% ಇಂಟ್ಯಾಕ್ಟ್ ಇದೆ. ನಂಗೆ ಅವ್ರಿಗೆ ಕೊಟ್ಟಾಗ ನನಗೆ ಗೊತ್ತಿರಲಿಲ್ಲ ದಟ್ ದಿ ಹೈಯೆಸ್ಟ್ ದೀಕ್ಷಾ ಇನ್ ಶ್ರೀವಿದ್ಯಾ ಅಂತ. ನವರ್ಣ ಪೂಜೆ ಮಾಡಬೇಕಾದ್ರೆ ಕಲಿಯೋ ಹಂತದಲ್ಲಿ 9 ಗಂಟೆ ಆಗುತ್ತದೆ ಒಂದು ಪೂಜೆ. ಅದನ್ನು ಎಷ್ಟೋ ವರ್ಷಗಳ ಕಾಲ ಮಾಡಿದ್ದಾರೆ ಗುರುಗಳು. ಎಲ್ಲ ಆಯಾಮಗಳನ್ನು ಪ್ರಾಕ್ಟಿಕಲಿ ಮಾಡಿ ಅದರ ಸತ್ಯ ಏನು ಅಂತ ತಿಳ್ಕೊಂಡು ಆಮೇಲೆ ಅದನ್ನು ಡ್ರಾಪ್ ಮಾಡಿದ್ರು ಅವರು ಜೀವನ್ಮುಕ್ತ ಆಗೋ ಹಂತದಲ್ಲಿ. ನನಗೆ ಇಲ್ಲಿಗೆ ಬಂದಮೇಲೆ ಅರ್ಥ ಆಯಿತು ನನ್ನ ಗುರುಗಳು ಯಾಕೆ ಇಲ್ಲಿಗೆ ನನ್ನಲ್ಲಿ ಇಲ್ಲಿ ಕಳಿಸಿದ್ರು ಅಂತ ಹೇಳಿ. ಹಾಗಾಗಿ ಇಲ್ಲಿ ತುಂಬ ಶುದ್ಧವಾದ ರೂಪದಲ್ಲಿ ಶ್ರೀವಿದ್ಯೆ ಇದೆ. ಆ ಅಪ್ರಿಸಿಯೇಷನ್ ಅವ್ರಿಗೆ ಇದ್ದಿದ್ದರಿಂದ ನನಗೆ ಇದನ್ನು ಇಲ್ಲಿ ಕಲಿಬೇಕು ಅಂತ ಅವರು ಆಸೆ ಪಟ್ಟರು ಅಂತ ಅನಿಸುತ್ತೆ. ಬಹುಶಃ ಅದನ್ನು ಮುಂದೆ ನಾನು 100 ಜನರಿಗೆ ಕೊಡಬೇಕು ಅನ್ನೋದು ಅವರ ಸಂಕಲ್ಪನೆ ಆಗಿತ್ತು ಅಂತ ಕಾಣುತ್ತೆ. ಯಾಕೆ ಅಂದರೆ ಶ್ರೀವಿದ್ಯೆನಲ್ಲಿ ನೋಬಡಿ ಈಸ್ ಎ ಸೆಲ್ಫ್ ಪ್ರೊಕ್ಲೈಮ್ಡ್ ಗುರು. ಇಟ್ಸ್ ವೆರಿ ಸ್ಟ್ರಿಕ್ಟ್ಲಿ ಫಾಲೋಡ್. ಗುರು ಮೂಲಕ ಪರಮಗುರು, ಗುರುವಿನ ಸೂಚನೆ ಬಂದು ಅದು ಆದರೆ ಆಯಿತು ಅಂತ. ನಾನು ನೋಡಿ ಅನೇಕ ಸೂಚನೆಗಳು ಬಂತು ನನಗೆ, ಅದೆಲ್ಲ ಪುಸ್ತಕದಲ್ಲಿ ಬರ್ಕೊಂಡಿದ್ದೀನಿ ನಾನು. ಅದು ನಾನಲ್ಲ, ಅದು ನಾನಲ್ಲ, ಅದು ನಾನಲ್ಲ ಅಂತಾನೇ ಇಟ್ಕೊಂಡು ಬಂದು ಕೊನೆಗೆ ನನಗೆ ತಡಿಯೋಕ್ಕಾಗದೆ ಒಂದು ದಿವಸ ಗುರುಗಳ ಕಾಲು ಹಿಡ್ಕೊಂಡು ನಾನು, ಗುರುಗಳೇ, ಅನೇಕರು ನನ್ನನ್ನು ಗುರುಮಾ ಅಂತೆಲ್ಲ ಕರೀತಾರೆ. ಆಗಲೇ ಶುರುವಾಗಿತ್ತು ಗುರುಗಳಿದ್ದಾಗಲೇ ಅದೆಲ್ಲ. ಯಾಕಂದರೆ ಪಟ್ಟಾಭಿಯವ್ರ ಶಿಷ್ಯರು ಅನೇಕರಿದ್ದರು, ಅವರಿಗೆ ಮಾರ್ಗದರ್ಶನ ಬೇಕಿತ್ತು. ಸೊ ನಾನು ಒಂದು ಸ್ವಲ್ಪ ಅವರಿಗೆ ಕೊಡಬೇಕಾಗ್ತಿತ್ತು. ಹೀಗೆಲ್ಲ ಮಾಡ್ತಾಯಿದ್ರು. ನನಗೇನದು ಅಷ್ಟು ಐ ವಾಸ್ ನಾಟ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ್ಯಾಟ್. ಯಾಕೆ ನನಗೆ ಟೀಚ್ ಮಾಡೋದು ಎಲ್ಲ ಕಾಲೇಜ್ನಲ್ಲಿ ಡ್ಯಾನ್ಸಲ್ಲಿ ಎಲ್ಲ ಒಂದು ಸ್ಯಾಚುರೇಷನ್ನು ಸಾಕು. ಮತ್ತು ಇದು ಒಂದು ಗುಂಪುಗಾರಿಕೆನೇ ಆಗುತ್ತೆ ಕೊನೆಗೆ. ನನ್ನ ಪರಂಪರೆ ಅವ್ರ ಪರಂಪರೆ. ಸ್ವಾಮಿ ರಾಮ ಅವರ ಟ್ರೈನಿಂಗು ಹೇಗೆ ಅಂತಂದರೆ ಅವ್ರು ಹೇಳ್ತಾರೆ, ಇನ್ ಅವರ್ ಟ್ರೆಡಿಷನ್ ವಿ ಡೋಂಟ್ ಬೆಂಡ್ ಅವರ್ ಡಿಸೈಪಲ್ಸ್, ವಿ ಬ್ರೇಕ್ ದೆಮ್ ಡೌನ್ ಅಂತ. ಹಾಗೆ ಇದು ನಾವು ಫ್ರೀ ಥಿಂಕರ್ಸ್ ಆಗುವವರೆಗೂ ನಮ್ಮನ್ನು ಅವರು ಬಿಡೋದಿಲ್ಲ. ಯಾವುದೋ ಒಂದಕ್ಕೆ ನೇತಕ್ಕೋಬಾರ್ದು. ಫ್ರೀ. ನಾನೇನಾರ ಒಂದು ಕೋಸಿ ಕಾರ್ನರ್ಗೆ ಹೋಗಿ ಇಷ್ಟು ಕಲಿತೆ, ಇದು ಹೀಗಾಗ್ತಿದೆ ಹೀಗಾಗ್ತಿದೆ, ನನ್ನ ಲೈಫಲ್ಲೂ ಎಲ್ಲ ಸೆಟಲ್ ಡೌನ್, ಐ ಆಮ್ ಓಕೆ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಅಲ್ಲೊಂದು ಬಿರುಗಾಳಿ, ಏಳು 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 ವೇಕಪ್ ವೇಕಪ್ ಅಂತ. ಹಾಗೆ ಗುರು ಬಿಡೋದೇ ಇಲ್ಲ ನಮ್ಮನ್ನು ಪೂರ್ತಿ ತಿದ್ದಿ 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 ನಾನು ಏನಲ್ಲವೋ ಅದು ಆಗೋ ತನಕನೂ. ಇದು ಭ್ರಮರಕೀಟ ನ್ಯಾಯ ಇದ್ದ ಹಾಗೆ ಅಬ್ಬಬ್ಬಾ ಮುಗಿಸ್ಬಿಡುತ್ತೆ. ಹಾಗೆ ಸೊ ಏನೋ ಹೇಳ್ತಾ ಇದ್ದೆ ನಾನು ದಕ್ಷಿಣಾಚಾರದ ಬಗ್ಗೆ. ಗುರು ಅನ್ನೋದನ್ನು ಯಾರು ತಮ್ಮನ್ನು ತಾವು ಆಯ್ಕೆ ಮಾಡ್ಕೊಳ್ಳೋ ಹಾಗಿಲ್ಲ. ಆ್ಯಕ್ಚುಲಿ ಗುರು ಅನ್ನೋದು ತಂತ್ರದಲ್ಲಿ ಇಟ್ಸ್ ಓನ್ಲಿ ಎ ಚಾನಲ್, ಒಂದು ವಾಹಕ, ಒಂದು ಡಿವೈನ್ ವ್ಯವಸ್ಥೆ ಕೆಲಸ ಇದೆ. 100% ಇಂಟ್ಯಾಕ್ಟ್ ಇದೆ. ಆಮೇಲೆ ಸ್ವಾಮಿ ರಾಮ್ ಅವ್ರು ಹೇಳ್ತಿದ್ರು, ಇನ್ ಅವರ್ ಟ್ರೆಡಿಷನ್ ಯು ಕ್ಯಾನಾಟ್ ಪ್ರಿಪೇರ್ ಯುವರ್ ಲೆಕ್ಚರ್ ಆ್ಯಂಡ್ ಗೋ ಆ್ಯಂಡ್ ಸಿಟ್ ಆ್ಯಂಡ್ ಡೆಲಿವರ್ ಅಂತ ಹೇಳೋರು. ನಾನು ಕೆಲವು ಸರಿ ಹಠದಿಂದ, ನಾನು ಕಾಲೇಜ್ ಲೆಕ್ಚರರ್ ಅಲ್ವಾ, ಪ್ರಿಪೇರ್ ಆಗಿ ಹೋಗೋದು ಅಭ್ಯಾಸ ಅಲ್ವಾ, ಯಾಕೆ ಆಗಬಾರ್ದು, ನೋಡ್ತೀನಿ ಏನಾಗುತ್ತೆ, ಅವ್ರು ಹೇಳಿದ ತಕ್ಷಣ ಯಾಕೆ ಒಪ್ಕೋಬೇಕು ಅಂಥೇಳಿ ನಾನು ಎಷ್ಟೋ ಸರ್ತಿ ಪ್ರಿಪೇರು ಮಾಡಿಕೊಂಡು ಪಾಯಿಂಟ್ಸ್ನ ಕೈಯಲ್ಲಿ ಇಟ್ಕೊಂಡು ಅಲ್ಲಿ ಹೋಗಿ ಕೂತಿದ್ದು ಉಂಟು. ಕೊನೆಗೆ ಎದ್ದು ಬಂದಾಗ ಅಯ್ಯೋ ನಾನು ಏನೋ ಬೇರೆನೇ ಹೇಳಿದ್ನಲ್ಲ, ಇದೆಂಥದ್ದಾಯಿತು ಅಂದರೆ ಕೊನೆಗೆ ಉಪನ್ಯಾಸ ಮುಗಿದ್ಮೇಲೆ ಬರ್ತಾರಲ್ಲ ಅವರು, 100 ಜನ ಇದ್ದರೆ ಅಲ್ಲಿ 100 ಜನಕ್ಕೂ ಏನು ಅನುಭವ ಆಗಿರುತ್ತೆ ಅಂದರೆ, ನನಗೇನು ಬೇಕೋ ಅದನ್ನೇ ನೀವು ಮಾತಾಡಿದ್ರಿ, ನಾನು ಮಾತಾಡಿರೋದು ಒಂದೇ ವಿಷಯ, ಪ್ರತಿಯೊಬ್ಬರಿಗೂ ಅವತ್ತು ಪ್ರಶ್ನೆಗೆ ಉತ್ತರ ಸಿಕ್ಕಿರುತ್ತೆ. ಇದು ಹೇಗೆ ಸಾಧ್ಯ? ಇದು ಮನುಷ್ಯ ಮಾತ್ರ ಪ್ರಯತ್ನದಿಂದ ಆದರೆ ಅದೊಂದು ಕಾಲೇಜ್ ಲೆಕ್ಚರ್ ಅಷ್ಟೇ, ಕ್ಲಾಸ್ ರೂಮಲ್ಲಿ ಒಂದು ಪದ್ಯನೋ ಒಂದು ಪಾಠನೋ ಮಾಡಿದ ಹಾಗೆ. ಸಾಮಾನ್ಯ ನೆಲೆಯಲ್ಲಿ ಅರ್ಥನೇ ಮಾಡ್ಕೊಳಕ್ಕಾಗೋದಿಲ್ಲ ಇವನ್ನೆಲ್ಲ. ಶ್ರೀವಿದ್ಯೆ ಅನ್ನೋದು ಬಹಳ ದೊಡ್ಡ ತಂತ್ರ ಅನ್ನೋದೇ ಹಾಗೆ. ತಂತ್ರ ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ, ಅಷ್ಟಾಂಗ ಯೋಗದಲ್ಲಿದ್ದವಳು ನಾನು ಮೊದಲು.
ಪಟ್ಟಾಭಿಯವರಿದ್ದಾಗ ಅವ್ರ ಮೂಲಕ ಕಲ್ತ್ಕೊಂಡು ಯೋಗ, ನಾಟ್ಯ ಎಲ್ಲ ಎಲ್ಲ ಮಾಡ್ತಿದ್ದೆ. ಆಸನಗಳ ಪ್ರಾಕ್ಟೀಸ್ ಇರ್ಬೋದು, ಪ್ರಾಣಾಯಾಮ, ಧ್ಯಾನ ಎಲ್ಲ ತುಂಬ ಸೀರಿಯಸ್ ಆಗಿ ನಾನು ಸ್ಟಡಿನೂ ಮಾಡ್ತಾಯಿದ್ದೆ, ಪ್ರಾಕ್ಟೀಸು ಮಾಡ್ತಾಯಿದ್ದೆ ಸ್ವಾಮಿರಾಮ್ ಅವ್ರನ್ನ ಭೇಟಿ ಆಗೋವರೆಗೂ. ಆಮೇಲೆ ಅವರು ದಿಢೀರಂತ ಶ್ರೀವಿದ್ಯಾ ಅಂತ ಅಂದುಬಿಟ್ರಲ್ಲ, ಅವಾಗ ಏನಿದು ಅಂದ್ಕೊಳ್ತಾ ತಂತ್ರ ಅನ್ನೋ ವಿಷಯಕ್ಕೆ ಬಂತು. ಈಗೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಗೊತ್ತಾಗೋಕ್ಕೆ ಶುರುವಾದಾಗ ನನ್ನನ್ನು ಯಾಕೆ ಆ ಒಂದು ದೈವ, ದ ಡಿವೈನ್ ಡೆಸ್ಟಿನಿ ಬ್ರಾಟ್ ಮೀ ಟು ದಿಸ್ ಅಂತಂದಾಗ ಸ್ವಲ್ಪ ಗ್ಲಿಮ್ಸಸ್ಸು ಸಿಗ್ತದೆ ನಮಗೆ. ಧ್ಯಾನ ಮಾಡ್ತಿದ್ರೆ ನಮ್ಮ ಪಾಸ್ಟ್ ಲೈಫ್ಗಳ ಬಗ್ಗೆ ಎಲ್ಲ ಅದು ಅಲ್ಲಿಂದಾನೇ ಶುರುವಾಗಿರುವಂಥದ್ದು ಅಂತಲೂ ಗೊತ್ತಾಯಿತು ನನಗೆ. ನಾ ಡಾನ್ಸರ್ ಆಗಿದ್ದೆ ಅನ್ನೋದು ಗೊತ್ತಾಯಿತು. ಎಲ್ಲ ಅನೇಕ ವಿಷಯಗಳೆಲ್ಲ ಇದಾಯಿತು. ವಿಷಯಕ್ಕೆ ಬಂದರೆ ತಂತ್ರ ಅನ್ನೋದು ನನ್ನ ಪ್ರಕಾರ ಇಟ್ ಅಕ್ಸೆಪ್ಟ್ಸ್ ಯು ಹವೆವರ್ ಯು ಆರ್, ವೆರೆವರ್ ಯು ಆರ್, ವಾಟ್ ಎವರ್ ಯು ಆರ್ ಅಂತ. ಹಾಗಾದರೆ ಇದಕ್ಕೆ ವಿರುದ್ಧವಾದ್ದೇನಾದರೂ ಇರಬೇಕಲ್ಲ ನಾನು ಹೀಗೆ ಅಂದ್ಕೊಳ್ಬೇಕಾದ್ರೆ. ಅಂತಂದರೆ ಈಗ ನಾವು ವೇದಾಂತದ ಮಾರ್ಗ ಅಂತ ಹೇಳ್ತೀವಿ, ಆಯಿತಾ. ನಾನು ವೇದಾಂತದ ಮಾರ್ಗವನ್ನು ಪ್ರಯತ್ನ ಪಟ್ಟಿದ್ದಿದೆ, ಅಧ್ಯಯನವೂ ಮಾಡಿದ್ದೀನಿ. ಅಂದರೆ ಸೆಲ್ಫ್ ಸ್ಟಡಿ ಥರ ಅನೇಕ ಉಪನಿಷತ್ತುಗಳನ್ನು ಇದನ್ನು ಸಂಸ್ಕೃತದ ಸ್ವಲ್ಪ ಓದ್ಕೊಂಡು ಅದರ ಕಾಮೆಂಟ್ರೀಸು ಅವುಗಳನ್ನೆಲ್ಲ ಸ್ವಾಮಿರಾಮ್ ಅವರೇ ತುಂಬ ಬರೆದಿದ್ದಾರೆ. ಎಲ್ಲ ಉಪನಿಷತ್ತುಗಳ ಬಗ್ಗೆನೂ ಅವ್ರ ಲೆಕ್ಚರ್ಸ್ ಇದೆ, ಎಲ್ಲ ಇದೆ. ಓದ್ಕೊಂಡು ಎಲ್ಲ ವಿಡಿಯೋಗಳು ಸಿಗ್ತಾ ಇದೆ, ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಸಿಗ್ತಾ ಇದೆ. ಅವೆಲ್ಲ ಮಾಡ್ತಾ ಇದ್ದಾಗ್ಲೂ ಕೂಡ ಪ್ರಾಕ್ಟಿಕಲ್ ಆಸ್ಪೆಕ್ಟಿಗೆ ಬಂದಾಗ ಅಲ್ಲಿ ಯಮ ನಿಯಮಗಳು ತುಂಬ. ಹೌದು ಅಲ್ವೇ. ನೀವು ಯೋಗಶಾಸ್ತ್ರ ಆರಂಭ ಆಗೋದೇ ಯಮ ಮತ್ತು ನಿಯಮದಿಂದ, ಅಷ್ಟಾಂಗದಲ್ಲಿ ಯಮ ನಿಯಮ, ಆಮೇಲೆ ಆಸನ ಅಲ್ವೇ. ಆ ಯಮ ನಿಯಮಗಳನ್ನೆಲ್ಲ ಓದ್ಕೊಂಡು ಬಿಟ್ರೆ ಈ ಜನ್ಮಕ್ಕಂತೂ ನಾವು ಯೋಗ ಲೈನಿಗೆ ಬರೋಕ್ಕಾಗೋದೇ ಇಲ್ಲ ಅಂತ ಅನಿಸುವಂಥದ್ದು ಸ್ಥಿತಿ ಅದು. ಹಾಗಾಗಿ ನಾನು ಅಂದ್ಕೊಳ್ತಾ ಇರ್ತಿದ್ದೆ, ಇಷ್ಟೆಲ್ಲ ಇವ್ರಿಗೆ ಬರೆದಿಟ್ಬಿಟ್ರೆ ಎಷ್ಟು ಜನಕ್ಕೆ ಈ ಮಾರ್ಗದಲ್ಲಿ ಹೋಗೋಕ್ಕಾಗುತ್ತೆ. ಅದಕ್ಕೆ ಉತ್ತರ ಏನು ಆಗದೆ ಎಲ್ಲರೂ ಬರಬೇಕು ಅಂತ ಏನಿಲ್ಲ ಇದಕ್ಕೆ ಅನ್ನೋ ಉತ್ತರಗಳು ಸಿಗ್ತಾ ಇತ್ತು. ನನಗದು ಅಷ್ಟು ಕನ್ವಿನ್ಸಿಂಗ್ ಅಂತ ಅನಿಸ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಈ ಜೀವಕ್ಕೆ ಬಂದ ಮೇಲೆ ನಮಗೆ ಪ್ರಯಾಣ ಇದ್ದೇ ಇದೆ. ನಾನು 5ನೇ ಕಿಲೋಮೀಟ್ರಲ್ಲಿರ್ಬೋದು, ಇನ್ನೊಬ್ಬರು 100ನೇ ಕಿಲೋಮೀಟ್ರಲ್ಲಿರ್ಬೋದು. ಯಾವತ್ತೋ ಒಂದು ದಿವಸ ನಾನು ಹೀಗೆ ಪ್ರಯಾಣ ಮಾಡ್ತಿದ್ರೆ ಎಷ್ಟೋ ಜನ್ಮಗಳ ಮೇಲಾದರೂ ಅಲ್ಲಿಗೆ ತಲುಪ್ಬೋದು. ಜೀವನದ ಅರ್ಥವೇ ಅದು. ಪ್ರತಿಯೊಬ್ಬರಿಗೂ ಅದು ಜನ್ಮಸಿದ್ಧವಾದ ಹಕ್ಕು. ಏನು? ನಾನು ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು. ನನ್ನ ಗುರುಗಳು ಅದನ್ನೇ ಹೇಳಿದ್ರು. ನೋಡಮ್ಮ, ನೀನು ಡ್ಯಾನ್ಸ್ ಆದ್ರೂ ಅದು ಕೆಲವರಿಗೆ ಮೀಸಲಾಗಿರೋದು, ಎಲ್ರಿಗೂ ನಿನ್ನ ಕ್ಲಾಸಿಕಲ್ ಡ್ಯಾನ್ಸು, ಭರತನಾಟ್ಯ ಅರ್ಥ ಆಗುತ್ತೆ. ಅದಕ್ಕೆ ಒಂದು ಪ್ರೀ ರಿಕ್ವಿಸಿಟ್ಸ್ ಬೇಕು, ಇನ್ನೊಬ್ಬ ರಸಿಕ ಆಗಿರಬೇಕು, ಆಮೇಲೆ ಅದು ಪ್ಯೂರ್ಲಿ ಪರ್ಸನಲ್ಲು. ಅದೇ ಯೋಗ ಹಾಗಲ್ಲ. ಯಾಕಂದರೆ ಆತ್ಮಜ್ಞಾನವನ್ನು ಕಲಿಸುವಂತಹ ವಿದ್ಯೆ ಆತ್ಮ ಯಾರಲ್ಲಿಲ್ಲ, ಎಲ್ಲರಲ್ಲೂ ಇದೆ. ಸೊ ಜೀವಕ್ಕೆ ಬಂದವರಿಗೆಲ್ಲ ಇದು ಬರ್ತ್ ರೈಟ್ ಅಂತ ಹೇಳಿದಾಗ ನಂಗೆ ಸಮಾಧಾನ ಆಗಿತ್ತು ಗುರುಗಳು ಹೇಳಿದಾಗ. ತುಂಬ ಚೆನ್ನಾಗಿದೆ. ಮೈ ಬರ್ತ್ ರೈಟ್ ಅನ್ನೋ ಹಾಗೆ ಆತ್ಮಜ್ಞಾನ ಪ್ರತಿ ಆತ್ಮಕ್ಕೂ. ಹಾಗಾಗಿ ಹೌ ಕ್ಯಾನ್ ಯು ಡಿನೈ ಇಟ್ ಟು ಸಂಬಡಿ ಎಲ್ಸ್? ಈ ರೀತಿಯ ವಾತಾವರಣದಲ್ಲಿ ನನ್ನನ್ನು ನೋಡಿ, ಗುರುಗಳದ್ದು ಹೇಗೆ ಅಂತಂದರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಶ್ರೀವಿದ್ಯಾ ಗುರು ಪರಂಪರೆಯನ್ನು ನೀವು ಏನೇ ಮಾಡಿದ್ರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಮಾಡ್ಕೊಳಕ್ಕೆ ಹೋದರೆ ಅದು ರಾಂಗ್ ಇಂಟರ್ಪ್ರಿಟೇಷನ್ಸೇ ಆಗಿರುತ್ತೆ. ಒಂದು ದಿಕ್ಕಿನಲ್ಲಿ ಅವ್ರನ್ನ ನೋಡಿದರೆ ಅವರು ಹೋಮ ಹವನಗಳನ್ನು ಮಾಡುವಂಥದ್ದು, ಅವರು ಶ್ರೀವಿದ್ಯಾ ವೇಷವನ್ನು ಧರಿಸಿ ಬಂದರೆ ಆ ಭಸ್ಮ, ವಿಭೂತಿ, ಅವಿದು ಏನು ಕುಂಕುಮ, ರುದ್ರಾಕ್ಷ ಅವೆಲ್ಲ ಇಟ್ಕೊಂಡು ಬಂದುಬಿಟ್ರೆ ಅವರು ಒಂಥರ ನಿಗಿ 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 ಅಂತ ಇರ್ತಾರೆ, ಹೊಳಿತಾ ಇರ್ತಾರೆ. ಮತ್ತು ಯಾರಾದರೂ 2ನೇ ಸತಿ ಅವ್ರ ಹತ್ರ ಹೋಗ್ಬೇಕಾದ್ರೆ ಯೋಚನೆ ಮಾಡಬೇಕು. ಹಾಗೆ ಒಂದು ಆರ ಇರುತ್ತೆ ಅವ್ರದ್ದು, ಜಾಲ ಇರುತ್ತೆ ಸುತ್ತಲೂ ಪ್ರಭೆ. ಅದನ್ನು ಮುಗಿಸಿ ಅವರೆಲ್ಲ ಮುಗಿಸ್ಬಿಟ್ಟು ಒಳಗಡೆ ಬಂದು ಒಂದು ಪಂಚೆ, ಒಂದು ಜುಬ್ಬಾನೋ ಅಥವಾ ಒಂದು ಅಂಗವಸ್ತ್ರನೋ ಹಾಕ್ಕೊಂಡು ಹಿಂಗೆ ನಮ್ಮ ಹಾಗೆ ಸುಮ್ಮನೆ ಹಿಂಗೆ ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ಟು ಅವೆಲ್ಲ ತೆಗೆದುಬಿಡ್ತಾರೆ ವಿಭೂತಿ ಎಲ್ಲ. ಒಬ್ಬ ಸಾಮಾನ್ಯ ಗೃಹಸ್ಥ, ಒಂದು ಮಗು ಬೇಕಾದ್ರೆ ಹೋಗಿ ಅವ್ರ ತೊಡೆ ಮೇಲೆ ಕೂತ್ಕೊಂಡು ಕೂದಲೆಲ್ಲ ಎಳೆದು ಏನು ಬೇಕಾದ್ರೆ ಆಟ ಆಡ್ಬೋದು, ಅಷ್ಟೇ ಮಾಡ್ಬೋದು. ಅಂತಹ ಅಪೋಸಿಟ್ ಪರ್ಸ್ನಾಲಿಟಿನ ನಾನು ನೋಡಿದ್ದೀನಿ ಅವರಲ್ಲಿ. ಅದು ಅಪೋಸಿಟ್ ಅಲ್ಲ, ಅದು ಮನಸ್ಸಿನ ಭ್ರಮೆ, ಅದೇ ಬೇರೆ ಏನೋ ಫ್ರಾಗ್ಮೆಂಟೇಷನ್ ಮಾಡುತ್ತೆ ಅದು ಅಂತ. ಒಬ್ಬ ನಿಜವಾದ ಆ ಭಗವತಿಯ ಸ್ಥಿತಿನಲ್ಲಿ ಇರೋನಿಗೆ ಇಡೀ ಜಗತ್ತು ಒಂದೇ, ಇದರಲ್ಲಿರುವ ಇಡೀ ಸೃಷ್ಟಿ ಒಂದೇ, ಅದರಲ್ಲಿ ಭೇದವೇ ಇಲ್ಲ. ಆದರೆ ಅವರ ನಡವಳಿಕೆಯಲ್ಲಿ ನೋಡಿದಾಗ
ಕೆಲವರಿಗೆ ನಾನು ಈ ವಿದ್ಯೆ ಕೊಡಲ್ಲ ಅಂತಾರೆ, ಕೆಲವರಿಗೆ ಕೊಡ್ತೀನಿ ಅಂತಾರೆ, ಕೆಲವರಿಗೆ ಜಾಸ್ತಿ ಕೊಡ್ತಾರೆ, ಕೆಲವರಿಗೆ ಕಡಿಮೆ ಕೊಡ್ತಾರೆ. ಶಿಷ್ಯಂದ್ರಲ್ಲೇ ಎಷ್ಟೊಂದು ಅಪಾರ್ಥಗಳು, ವೈಮನಸ್ಯಗಳು ಇವೆಲ್ಲ ಉಂಟಾಗ್ತವೆ ಶೇರ್ ಮಾಡಿದರೆ. ಗುರುಗಳ ಫಸ್ಟ್ ಕಂಡೀಷನ್ ಯಾರು ಶೇರ್ ಮಾಡಬಾರ್ದು ಅಂತ, ಆಯಿತಾ? ಆವಾಗ ಗುರು ತುಂಬ ಡಿಸ್ಕ್ರಿಮಿನೇಟಿವ್ ಅಂತ ಅನಿಸುತ್ತೆ. ಅದು ಹಾಗಲ್ಲ, ಒಳಗಿನ ಅರ್ಹತೆ ಏನು ಅನ್ನೋದು ನೋಡೋದೇ ಒಂಥರ. ನನಗೆ ಸ್ವಾಮಿರಾಮ ಅವರು ಶಾಂಭವಿ ದೀಕ್ಷೆಯನ್ನೇ ಕೊಟ್ಟಿದ್ದು, ಎತ್ಕೊಳ್ತಾನೆ. ನಂಗೆ ಅವ್ರು ಕೊಟ್ಟಾಗ ನನಗೆ ಗೊತ್ತಿರಲಿಲ್ಲ ದಟ್ ದಿ ಹೈಯೆಸ್ಟ್ ದೀಕ್ಷಾ ಇನ್ ಶ್ರೀವಿದ್ಯಾ ಅಂತ. ಶ್ರೀವಿದ್ಯಾನ ಹೆಸರೇ ಫಸ್ಟ್ ಟೈಮ್ ಕೇಳ್ತಿರೋದು ನಾನು ಅವ್ರ ಹತ್ರ ಹೋದಾಗ. ನಿನಗೆ ಇವತ್ತು ಶಾಂಭವಿ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ, ನಿಮ್ಮಿಬ್ಬರಿಗೂ ಪಟಾಭಿಯವರು ಇದ್ರಲ್ಲ, ಕೊಡ್ತಾ ಇದ್ದೀನಿ. ಈ ದೀಕ್ಷೆ ಕೊಡುವಾಗ ಸಾಕ್ಷಾತ್ತು ಶಿವನ ಇದು ಪ್ರೆಸೆನ್ಸ್ ಇಲ್ಲಿರುತ್ತೆ ಅಂತ ಹೇಳಿದ್ರು. ಏನೇನೋ ಒಂಥರ ಕತೆಗಳು ಹೇಳ್ತಾರಲ್ಲಪ್ಪ ಇವರು, ಯಾರು ಇವ್ರು ಹಿಂಗೆಲ್ಲ ಹೇಳ್ತಿದ್ದಾರೆ ಅಂತ ಹೇಳಿಂದ. ಅವಾಗ ನನಗೆ ತಕ್ಷಣ ನಾನು ಚಂದಮಾಮ ಓದ್ತಿದ್ದಿದ್ದ ಕಾಲ ನೆನಪಾಗ್ಬಿಡ್ತು. ಗುರುಗಳಂಗೆ ಹೇಳ್ದ, ಅಂದರೆ ಸ್ವಾಮಿರಾಮ ಅವ್ರಂಗೆ ಹೇಳಿದಾಗ ಶಿವ ಹಿಂಗೆ ಪ್ರತ್ಯಕ್ಷ ಆಗ್ತಾನೆ, ಅಂತರ್ಧಾನ ಆಗ್ತಾನೆ, ಎಲ್ಲ ಚಂದಮಾಮ ಕತೆಗಳು. ಅದನ್ನೇ ಓದಿ ಓದಿ ನಾನು ಒಂದು ದಿವಸ ಇದನ್ನು ಅನುಭವಿಸ್ಲೇಬೇಕು. ಅದು ಹೆಂಗೆ ಭಗವಂತ ಪ್ರತ್ಯಕ್ಷ ಆಗೋದು, ಅಂತರ್ಧಾನ ಆಗೋದು ಅಂದರೆ ಅದು ಏನು ಅಂತ ನಾನು ಕಂಡು ಹಿಡ್ಕೊಳ್ಳೇಬೇಕು ಅಂತ ಚಿಕ್ಕ ವಯಸ್ಸಿಂದ ನನಗೆ ಅಂಥದ್ದು ಏನೋ ಒಂದು ಹೇಳ್ತಾ ಇದ್ದಾರಲ್ಲಪ್ಪ ಇವರು, ಶಿವನೇ ಇಲ್ಲಿ ಬಂದು ಇಟ್ಬಿಡ್ತಾನೆ ಅಂತ ಹೇಳಿ ಅಂತ. ಏನೋ ಇರ್ಬೋದು ಬಿಡೋದು, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ನನಗೆ ಅರ್ಥ ಆಗಲ್ಲ ಅಂತ ಅದನ್ನು ಅಲ್ಲೇ ಕೈ ಬಿಟ್ಬಿಟ್ಟಿದ್ದೆ ನಾನು. ಆ ಮಟ್ಟದಲ್ಲಿ ಅವರು ದೀಕ್ಷೆಯನ್ನು ಕೊಟ್ಟು ಆಮೇಲೆ ಗುರುಗಳ ಹತ್ರ ಕಳಿಸಿದಾಗ, ಗುರುಗಳು ಎಷ್ಟು ಸೂಕ್ಷ್ಮ ಅಂತಂದರೆ, ಅವ್ರು ಒಂದು ದಿವಸ ನೋಡೋಕೆ ಹೋದಾಗ, ಇನ್ನೂ ನಂಗೆ ಗುರು ಆಗಿರಲಿಲ್ಲ ಅವರು, ನವರಾತ್ರಿ ಸಮಯ, ನಮಗೆ ಡಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಮೈಸೂರಲ್ಲಿ, ಹೋಗಿದ್ವಿ. ಇದಕ್ಕಿದ್ದಂಗೆ ಪ್ರೇರಣೆ, ರಾಸತ್ಯನಾರಾಯಣ ಸರ್ನ ಯಾಕೆ ಹೋಗಿ ಸರಿ ನೋಡಿ ಬರಬಾರ್ದು, ಟೈಮ್ ಇದೆ ಸಾಯಂಕಾಲ ತನಕ ಅಂದ್ಬಿಟ್ಟು ಹೋಗ್ತಿರ್ತಿದ್ನಲ್ವ ಯಾವಾಗಲೂ. ಸರಿ ಇವ್ರು ನೋಡ್ಕೊಂಡು ಬರೋಕ್ಕೆ ಹೋಗೋಣ ಅಂತ ಹೋದರೆ ಅವರು ಪೂಜೆ ಮಾಡ್ತಾಯಿದ್ದಾರೆ. 12 ಗಂಟೆ ಸಮಯ ನಾನು ಹೋದಾಗ ಮುಗಿಸೋ ಅಂತ. ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಮಾಡಬೇಕು ಅವರು. ಅಷ್ಟೊತ್ತಿಗೆ ಕರೆಂಟ್ ಹೋಗಿತ್ತು, ಕತ್ಲು, ಸ್ವಲ್ಪ ಓದೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವರು ನೋಡಿ ಹೇಗಿರುತ್ತೆ ಅಂದರೆ ಹೊರಗಡೆ ಬಂದು ಕೂತಿದ್ದಾರೆ. ಕರೆಂಟ್ ಇನ್ನೊಂದು 10 ನಿಮಿಷದಲ್ಲಿ ಬರುತ್ತೆ. ಅವಾಗೆಲ್ಲ ಲೋಡ್ ಶೆಡೌನು ಅದೆಲ್ಲ ಆಗ್ತಿತ್ತಲ್ಲ, ಕೂತಿದ್ದಾರೆ ಅಲ್ಲಿ ಕೆಂಪು ಮಗಟ ಎಲ್ಲ ಉಟ್ಕೊಂಡು. ಅವರು ಕೆಂಪು ಆಗಿಬಿಟ್ಟಿದ್ರು. ನಾವು ಒಳಗಡೆ ಹೋಗ್ತಿದ್ದಂಗೆ ಕರೆದು ಹಾಂ ಬಾರಮ್ಮ ಬಂದ್ಯಾ ಅಂದರು. ಅದರಲ್ಲಿ ಏನೂ ಆಶ್ಚರ್ಯ ಆಗಲಿ ಏನೂ ಇರಲಿಲ್ಲ. ಬಂದ್ಯಾ ಅಮ್ಮ, ಸರಿ ಬಿಟ್ಟು ವಾಸ್ ಎಕ್ಸ್ಪೆಕ್ಟಿಂಗ್. ಹಾಂ, ಆಮೇಲೆ ಕರೆಂಟ್ ಇನ್ನೇನು ಬಂದ್ಬಿಡುತ್ತೆ, ಒಳಗಡೆ ಹೋಗಿ ಪೂಜೆ ಮಾಡ್ಬೋದಲ್ವಾ, ನಾನು ಪೂಜೆ ಮಾಡಿದ್ರೆ ನೀವು ನೋಡ್ಬೋದಲ್ವಾ, ಅದಕ್ಕೇನು ಅಭ್ಯಂತರ ಇಲ್ವಲ್ವಾ, ಇದೇ ಶಬ್ದಗಳನ್ನು ಬಳಸಿದ್ರು. ಇವ್ರು ಯಾಕೆ ಹಿಂಗೆ ಕೇಳ್ತಾರೆ ಅಂಥೇಳಿ ಅಂತ. ಆಮೇಲೆ ಯಾವತ್ತೋ ಒಂದು ದಿವಸ ನೀವು ನನಗೆ ನವಾವರಣ ಪೂಜೆನ ಯಾಕೆ ಹೇಳ್ಕೊಟ್ಟಿಲ್ಲ ಅಂತ ನಾನು ಕಂಪ್ಲೇಂಟ್ ಅಂದರೆ ನಂಗೆ ಹೇಳ್ಕೊಡಿ ಗುರುಗಳೇ ಅಂತ. ಶ್ರೀಚಕ್ರದಲ್ಲಿ ನವಾವರಣ ಪೂಜೆ ಡಿಮಾಂಡಿಂಗ್, ನಿಂಗೆ ಯಾಕೆ ಬೇಕು ಹೇಳೋದು ಅಂತ ಅವರು ಪ್ರಶ್ನೆ. ಯಾಕೆ ಬೇಕು ಅಂತ ನಂಗೆ ಗೊತ್ತಿಲ್ಲ, ನಂಗೆ ಅದು ಮಾಡಬೇಕು ಅಂತ ಅನ್ನಿಸ್ತಿದೆ. ಅವರು ಸುಮಾರು ಸತಿ ನನ್ನ ಕೇಳೋವರೆಗೂ ವೆಯ್ಟ್ ಮಾಡಿದರು. ಈ ಪ್ರೋಸೆಸ್ಸಲ್ಲಿ ಅದು ಬಿಡಿ, ಯಾಕತ್ತೆ ಬಿಡಿ, ಅದು ಇನ್ನೂ ದೊಡ್ಡದಾಗ್ಬಿಡುತ್ತೆ. ಆಮೇಲೆ ನನಗೆ ಅರ್ಥ ಆಯಿತು, ನನಗೆ ಉಪದೇಶ ಆಗಿರೋದೇ ಅಂತರ್ಯಾಗದಲ್ಲಿ. ಗುರುಗಳ ಕೆಲಸ ಅಂದರೆ ಉಪದೇಶ ಸ್ವಾಮಿರಾಮ ಅವ್ರು ಮಾಡಿದ್ದು. ಇವ್ರ ಹತ್ರ ಕಳಿಸಿರೋದು ಏನು ಅಂದರೆ ಅಂತರ್ಯಾಗದಿಂದ ನನ್ನನ್ನು ಮಹಾಯಾಗದ ಕಡೆಗೆ ಕರ್ಕೊಂಡು ಹೋಗಬೇಕು ಅಂತ. ಇವರು ನಿನಗೆ ಮತ್ತೆ ರಿಚುವಲಿಸ್ಟಿಕ್ದು ಏನಿದೆ ಅದನ್ನು ನಾನು ನಿನ್ನನ್ನು ಮಾಡಿಸಿದರೆ ನಿನಗೇನು ಅಭ್ಯಂತರ ಇಲ್ಲ ಅಲ್ವಾ, ನೀನು ಹೋಗಿ ರಿಪೋರ್ಟ್ ಮಾಡ್ತೀಯಲ್ವಾ ಅಲ್ಲಿ. ಎಲ್ಲವೂ ಮೌನದಲ್ಲೇ ನಡೆಯೋದು, ಅದು ಅವರಿಗೂ ಗೊತ್ತು ಅಂಥೇಳಿ. ಅಂದರೆ ಹಿ ಆಲ್ವೇಸ್ ಟ್ರೀಟೆಡ್ ಮೀ ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದಟ್ ಟ್ರೆಡಿಷನ್. ಆ ಗುರುಗಳು ಇವ್ರನ್ನ ಈ ಗುರುಕುಲಕ್ಕೆ ಕಳಿಸಿದ್ದಾರೆ, ಅವ್ರಿಗೇನು ಇನ್ಸ್ಟ್ರಕ್ಷನ್ ಇದೆ ಅಷ್ಟನ್ನು ಮಾತ್ರ ಇವಳ ಜೊತೆಯಲ್ಲಿ ನಾನು ಮಾಡಬೇಕು ಅಂತ ಹೇಳಿ ಅಂತ ಅವರೇ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಇದು ಅಲ್ಲ, ಅದು ಆನರಿಂಗ್ ಅದರ್ ಗುರು ಅಲ್ವಾ. ಈಗ ನಾನು ನಿಮ್ಮ ಹತ್ರ ಸಂಸ್ಕೃತ ಕಲಿತು ಕಟ್ಟುನಿಟ್ಟಾಗಿ ಪಾಲಿಸ್ಕೊತಾ ಇದ್ರು ಅಂದರೆ ಅವರಲ್ಲಿ ಕಮ್ಯುನಿಕೇಷನ್ ಯಾವ ಲೆವೆಲಲ್ಲಿದೆ ಅಂತ ನಾನು ಹೇಳ್ತಾ ಇರೋದು. ನಿಮಗೆ ಅಭ್ಯಂತರ ಇಲ್ವಾ ಅಂತ ಕೇಳ್ತಿದಾರಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡೆ ನಾನು. ಆಮೇಲೆ ಅರ್ಥ ಆಯಿತು ಅವ್ರಿಗೆ, ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಮತ್ತೆ ನನ್ನನ್ನು ಅವ್ರು ನವಾರ್ಣ ಪೂಜೆ ಇದರಲ್ಲಿ ಸಿಗಾಕ ನವಾರ್ಣ ಪೂಜೆ ಮಾಡಬೇಕಾದ್ರೆ ಕಲಿಯೋ ಹಂತದಲ್ಲಿ 9 ಗಂಟೆ ಆಗುತ್ತದೆ ಒಂದು ಪೂಜೆ. ಒಂದೊಂದು ಆವರಣಕ್ಕೆ 1 ಗಂಟೆ. ಅದಕ್ಕೆ ಮತ್ತೆ ಪ್ರಿಪ್ರೇಟ್ರಿ ಅಂತ ಒಂದು 1.5 hours ಇರುತ್ತೆ. ಎಲ್ಲ 10:30 11 ಗಂಟೆ. ಅದನ್ನು ಎಷ್ಟೋ ವರ್ಷಗಳ ಕಾಲ ಮಾಡಿದ್ದಾರೆ ಗುರುಗಳು. ಗುರುಗಳ ವಿಶೇಷ ಏನು ಅಂತಂದರೆ ಅವರು ಶ್ರೀವಿದ್ಯೆಯ ಎಲ್ಲ ಆಯಾಮಗಳನ್ನು ಪ್ರಾಕ್ಟಿಕಲಿ ಮಾಡಿ ಅದರ ಸತ್ಯ ಏನು ಅಂತ ತಿಳ್ಕೊಂಡು ಆಮೇಲೆ ಅದನ್ನು ಡ್ರಾಪ್ ಮಾಡಿದ್ರು ಅವರು.
ಜೀವನ್ಮುಕ್ತ ಆಗೋ ಹಂತದಲ್ಲಿ. ಇದು ನನ್ನ ಅನುಭವಕ್ಕೆ ಬಂದಿರೋ ಸತ್ಯ. ನವರಾತ್ರಿಗಳಲ್ಲಿ 10 ಗಂಟೆಗೆ ಕೂತ್ಕೊಂಡು ಪೂಜೆ ಮಾಡೋರಂತೆ. ಉಪಚಾರಗಳೆಷ್ಟು? 200-250 ಉಪಚಾರಗಳು. ಅವ್ರ ಹೆಂಡ್ತಿ ಗೌರಿ ಅಮ್ಮ ಹೇಳೋರು ನನಗೆ. ನಾನು ಸ್ಕೂಲ್ಗೆ ಹೋಗೋ ಮುಂಚೆ, ಅವ್ರು ಸ್ಕೂಲಲ್ಲಿ ಟೀಚರ್ ಆಗಿದ್ರಲ್ಲ, ಹೋಗೋ ಮುಂಚೆ ಆ 250 ಉಪಚಾರಗಳು ವಾಟ್ ಎವರ್ ದ ನಂಬರ್ ಎಲ್ಲ ಅವ್ರ ಕೈಗೆ ಸಿಗೋಂಗೆಲ್ಲ ಜೋಡಿಸಿಟ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗ್ತಿದ್ದೆ ಕಣೆ. ಈಗ ಹೂವನ್ನು ಬಳಸಿದ್ರೆ ಅದೊಂದು ಉಪಚಾರ, ಅಮೃತ ಇದು ಅಭಿಷೇಕಕ್ಕೆ ಅದೊಂದು ಉಪಚಾರ. ಆ ಥರ ಶ್ರೀವಿದ್ಯೆನಲ್ಲಿ 250 ಕಡಿಮೆ. ಅಷ್ಟು ಉಪಚಾರಗಳ ಪೂಜೆಯನ್ನು ಯಾಕೆ ಮಾಡಬೇಕು ಅಂತಂದರೆ ನಾನು ಕೇಳ್ತಿದ್ದೆ, ಅಷ್ಟೆಲ್ಲ ಮಾಡಬೇಕಾ ಮತ್ತು ಯಾಕೆ ಅಂತ ಏನಾರು ಒಂದು ಇದೆಯಾ ಈ ವ್ಯವಸ್ಥೆನಲ್ಲಿ ಅಂತ. ವೆರಿ ಸಿಂಪಲ್ ಕಣಮ್ಮ. ಏನು ಅಂದರೆ ಉಪಚಾರಗಳು ದೀರ್ಘ ಆಗುತ್ತೆ. ಈ ಉಪಚಾರಗಳು ದೀರ್ಘ ಮಾಡುವ ಕಾರಣ ಏನಪ್ಪ ಅಂದರೆ ಒಬ್ಬ ಶ್ರೀವಿದ್ಯಾ ಸಾಧಕನ ಅಟೆನ್ಷನ್ ಸ್ಪ್ಯಾನ್, ಏಕಾಗ್ರತೆ ಅನ್ನೋದನ್ನು ಬೆಳೆಸೋದು ಅಂತ. ಉಪಚಾರಗಳು ದೀರ್ಘ ಆದಷ್ಟು ಮನಸ್ಸಿಗದು ಚಾಲೆಂಜ್. ನೀನು ಬೆಳೆಸ್ಕೊಂಡು ಹೋದಷ್ಟು ಮನಸ್ಸಿನ ಏಕಾಗ್ರತೆ ಹಾಗೆ ಹಿಗ್ತಾ ಬರುತ್ತೆ. ಹಾಗೆ ಅದನ್ನು ಮೆಕ್ಯಾನಿಕಲಾಗಿ ವರ್ಷಿಪ್ ಆಗಿ ಮಾಡೋದಾದರೆ ಅದು ಏನೂ ಪ್ರಯೋಜನ ಇಲ್ಲ. ನಿತ್ಯ ಪೂಜೆಯಲ್ಲಿ ಷೋಡಶೋಪಚಾರ ಅಂತೇವೆ. ಹಾಂ, ಟೈಮ್ ಸ್ಪ್ಯಾನ್ ಇಸ್ ವೆರಿ ಸ್ಮಾಲ್, ಮ್ಯಾಕ್ಸಿಮಮ್ 20. ನಮಗೆ 2 ಗಂಟೆ ಕಾಲ ಮಾಡುವ ಶ್ರೀವಿದ್ಯಾಕ್ರಮದ ಪೂಜೆಯನ್ನು ಗುರುಗಳು ಹೇಳ್ಕೊಟ್ಟಿದ್ದಾರೆ. ಅದನ್ನು ಕರೆಕ್ಟಾಗಿ ಮಾಡಿ ಮುಗಿಸಿದ್ರೆ ಇವತ್ತಿಗೂ ಮಾಡ್ತೀವಿ ನಾವು ಅದನ್ನು. ನನಗೆ ಆಮೇಲೆ ಇನ್ಸ್ಟ್ರಕ್ಷನ್ ಬಂತು, ಅದೆಲ್ಲ ನೀನು ಮಾಡಬೇಕಾಗಿಲ್ಲ, ಬೇಡ. ಮಗಳಿಗೆ ಕಲಿಸಿದ್ದೀನಿ, ಅವಳು ಮಾಡ್ತಾಳೆ. ಅವಳು ನೀನು ಯಾಕೆ ಮಾಡಲ್ಲ ಅಂತ ಅವಳಿಗೆ ಅರ್ಥವಾಗಲ್ಲ ಹೇಳಿದ್ರೆ, ನೀನು ಅಟ್ಲೀಸ್ಟ್ ಬಂದು ನನ್ನ ಎದುರುಗಡೆ ಕೂತ್ಕೋ ಅಂತಾಳೆ. ಕೆಲವು ದಿವಸ ಕೂತ್ಕೊಳ್ತೀನಿ, ನಿನಗೆ ಅದು ಬೇಕಾಗುತ್ತೆ ಅನಿಸೋದಿಲ್ಲ. ಈಗ ಅವಳು ಸುಮ್ಮನೆ ಆಗ್ಬಿಟ್ಟಿದ್ದಾಳೆ, ಅವಳು ಬೇಡ ಅಂತ. ಹಾಗೆ ಆ ಗುರುವಿನ ಮೂಲಕ ಶಾಂಭವಿ ದೀಕ್ಷಾ ಕ್ರಮ ಅಂತಂದ್ರೆ ನಾನು ಹೇಳಿದ್ನಲ್ಲ, ಮನಸ್ಸಿಗೆ ಯಾವಾಗಲೂ ಒಂದು ಪ್ರಾಪ್ ಬೇಕು ಅಂತ. ಈ ಕುರ್ಚಿ ನಮಗೊಂದು ಆಧಾರ. ಮನಸ್ಸಿಗೊಂದು ಆಧಾರ ಇಲ್ಲಿದ್ರೆ ಅದು ಇಟ್ ಕ್ಯಾನಾಟ್ ಫಂಕ್ಷನ್. ಸೊ ಮನಸ್ಸನ್ನು ಲಯ ಮಾಡೋ ಕ್ರಮ ಹೇಗೆ ಅಂದರೆ ಆಧಾರನ ಕಿತ್ತಾಕೋದು ಅಂತ. ಹೇಳಿದಷ್ಟು ಸುಲಭ ಅಲ್ಲ. ಅದೇನೋ ಗುರುವಿನ ಇಚ್ಛೆ ಎಲ್ಲವನ್ನ ಸಿಂಪ್ಲಿಫೈ ಮಾಡೋ ಹೇಳುವಂಥ ಶಕ್ತಿಯನ್ನು ಅವ್ರು ಕೊಟ್ಟಿದ್ದಾರೆ. ಮಂತ್ರವೂ ಕೊನೆಗೆ ಅದು ಒಂದು ಪ್ರಾಪೆ, ಅದನ್ನ ಹಿಡ್ಕೊಂಡಿರುತ್ತಲ್ವ ಮಂತ್ರ. ಹಾಗೆ ಯಾವತ್ತೋ ಒಂದು ದಿವಸ ಲಕ್ಷಗಟ್ಟಲೆ ಮಂತ್ರ ನಮ್ಮ ಹತ್ರ ಮಾಡಿಸಿ 16-17 ವರ್ಷ, ಹತ್ತತ್ರ 20 ವರ್ಷ ಒಂದು ದಿವಸ ಗುರುಗಳು, ಮುಂದೇನು ಗುರುಗಳೇ ಅಂತ ನಾನು ಕೇಳಿದಾಗ, ಸರಿ ಎಲ್ಲ ಮಂತ್ರನೂ ಡ್ರಾಪ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೋ ಧ್ಯಾನದಲ್ಲಿ. ಗುರುಗಳನ್ನು ನಾನು ಕೇಳಿದೆ ಒಂದು ದಿವಸ, ತಯಾರಾಗಿ ಹೋಗಿದ್ದೆ. ಬೈತಾರೆ, ಬೈಲಿ, ಗುರು ಬೈದರೆ ಅದು ಆಶೀರ್ವಾದವೇ ಅಂತ ಹೇಳಿ ಅಂತ ಅಂದ್ಕೊಂಡೆ ತಯಾರಾಗಿ ಹೋಗಿದ್ದೆ ನಾನು. ಗುರುಗಳೇ, ನನಗೆ ವಸಿಷ್ಠರನ್ನು ಭೇಟಿ ಮಾಡಬೇಕಂತ ತುಂಬ ಆಸೆ ಇದೆ ಅಂತಂದೆ. ನೋಡಿ, ಪ್ರಶ್ನೆ ಪೂರ್ತಿ ಮಾಡೋದ್ರೊಳಗೆ ನಿಮ್ಗೆ ನಗು ಬಂತು. ನಾನು ಹಾಗೆ ತಯಾರಾಗಿ ಹೋಗಿದ್ದೆ. ಅವ್ರು ನಗಲ್ಲ, ಚೆನ್ನಾಗಿ ಬೈತಾರೆ ಅಂತ ಹೇಳಿ ಅಂತ. ತಲೆ ಏನಾರ ಕೆಟ್ಟೋಗಿದೆಯಾ, ನೀನು ಶ್ರೀವಿದ್ಯೆ ಅನುಷ್ಠಾನ ಮಾಡೋಳು ಇಂಥ ನಾನ್ಸೆನ್ಸಿಕಲ್ ಕ್ವೆಶ್ಚನನ್ನು ಕೇಳ್ತೀಯಾ, ಹೀಗೆ ಹಾಗೆ ಏನೇನೋ ಹೇಳ್ತಾರೆ. ಅವ್ರು ಏನು ಬೇಕಾದರೂ ಹೇಳಿ, ನನ್ನ ಮನಸ್ಸಲ್ಲಿರೋದಂತೂ ಹೊರಗೆ ಹಾಕಲೇಬೇಕಿವತ್ತು ಅಂತ ಹೇಳಿ ಅವ್ರು ಹಿಂಗೆ ಕೂತಿದ್ರು. ಅವ್ರು ಸಾಮಾನ್ಯ ಅವ್ರು ಹಿಂಗೆ ಕೂರೋದು ಜಾಸ್ತಿ. ನನ್ನ ಪ್ರಶ್ನೆ ಕೇಳಿದ ತಕ್ಷಣವೇ ಮುಖದಲ್ಲಿ ಒಳ್ಳೆ ಮಂದಸ್ಮಿತ. ಆಮೇಲೆ ಎಸ್ ಯು ಶಲ್, ಇಂಗ್ಲೀಷ್ನಲ್ಲಿ ಯು ವಿಲ್ ಅಂದರೆ ಅದಕ್ಕೊಂಚೂರು ಅನುಮಾನ ಇರುತ್ತೆ, ಆಗ್ಬೋದು ಆಗದೆ ಇರ್ಬೋದು ಅಂತ. ಶಲ್ ಅಂದರೆ ಅದು ಕಂಡೀಷನಲ್ ವರ್ಬ್, ಅದು ಆಗಲೇಬೇಕು ಅಂತ. ನಾನು ಸ್ವಲ್ಪ ಹಿಂಗೆ ಕೂತಿದ್ದವಳು ಹಿಂಗಾಗ್ಬಿಟ್ಟೆ. ನಿಜವಾಗಿಯೂ ಗುರುಗಳೇ ಅಂತಂದೆ. ಯಾಕಾಗಬಾರ್ದಮ್ಮ, ಶ್ರೀವಿದ್ಯೆ ಅಂತಂದರೆ ಅಸಾಧ್ಯ ಅನ್ನೋದು ಯಾವುದು ಇಲ್ಲವೇ ಇಲ್ಲ ಇದರಲ್ಲಿ. ಮತ್ತು ನಿನಗೆ ಈ ವಿದ್ಯೆ ಒಲ್ದಿದೆ, ಖಂಡಿತ ನೋಡ್ತೀಯ ನೀನು, ಯಾಕಾಗೋಲ್ಲ ಅಂದರು. ಆಮೇಲೆ ಇನ್ನೂ ಒಂದಿದೆ ಅದ್ರ ಜೊತೆದು, ಅದನ್ನು ಹೇಳಿಬಿಡ್ಲಾ ಅಂದೆ. ಹೇಳು ಅಂತಂದರು. ತುಂಬ ಅದೇ ಗುರು ಪ್ರಸನ್ನ ಅಂದರೆ ಅದೇ ನಾನು ಹೇಳಿದ್ದು. ಪ್ರಸನ್ನನಾಗಿ ಮಾಡೋದು ಕಲೆ ನಿಮಗೆ ಶ್ರೀವಿದ್ಯೆಯಲ್ಲಿ. ಗುರುವನ್ನು ಹೇಗೆ ಮಾಡಬೇಕು ಅನ್ನೋ ಕಲೆ ನಿಮಗೆ ಸಿದ್ಧಿಸಿದ್ರೆ ಎಲ್ಲವೂ ವರಗಳೇ ನಿಮಗೆ ಸಿಗೋದು. ಅದು ಇಷ್ಟುದ್ದ ಶ್ಲೋಕ, ಮಂತ್ರ, ಅದು ಎಷ್ಟು ಬರೆದ್ರು ಅದೇ ಬಗ್ಗೆ ಕಾಮೆಂಟ್ರಿ ಮುಗಿಯೋದಿಲ್ಲ ಅದು. ಆಯಿತಾ, ಇಷ್ಟೊತ್ತು ನೀವು ಹೇಳಿದ್ದು ಅದರ ಒಂದು ಸಣ್ಣ ವ್ಯಾಖ್ಯಾನ. ಸೊ ಹಂಗಾರೆ ಇದನ್ನು ಕೇಳಿಬಿಡ್ತೀನಿ ಗುರುಗಳೇ ಅಂತಂದೆ. ಹಿಂಗೆಲ್ಲ ನಾನು ಅಂದ್ಕೊಂಡು ಗುರುಗಳ ರಿಯಾಕ್ಷನ್ ಹೇಗಿರುತ್ತೆ, ನೆಕ್ಸ್ಟ್ ಸೆಂಟೆನ್ಸ್ಗೆ ತಯಾರಿ ಮಾಡ್ಕೊಳ್ತಾ ಅವ್ರು ಯಾವತ್ತೂ ನನ್ನನ್ನು ಬೈದವರಲ್ಲ. ಆದರೆ ಅದೊಂದು ಇನ್ಬಿಲ್ಟ್ ರೆಸ್ಪೆಕ್ಟ್, ರೆಫರೆನ್ಸ್ ಅದು ಶ್ರೀವಿದ್ಯಾ ಗುರುವಿಗೆ ಇರುತ್ತೆ ಅದು. ಸೊ ನನಗೆ ಋಷಿ ಮುನಿಗಳ ಬಗ್ಗೆ ಅಷ್ಟರೊಳಗಾಗಲೇ ಅನೇಕರ ದರ್ಶನವಾಗಿತ್ತು, ಅನೇಕ ಋಷಿ ಮುನಿಗಳದ್ದು.
ಅಗಸ್ತ್ಯರು ತುಂಬ ಪ್ರಮುಖರು ಅದರಲ್ಲಿ. ದಕ್ಷಿಣಕ್ಕೆ ಬಂದವರು. ಹಾಂ, ಅವರು ನನಗೆ ಒಂದು ತಿಥಿನಿತ್ಯ ಉಪಾಸನ ಅಂತ ಶ್ರೀವಿದ್ಯೆನಲ್ಲಿ ಇದು ತುಂಬ ಪವರ್ಫುಲ್ ಪ್ರಾಕ್ಟೀಸ್, ದೃಷ್ಟಿ ಮಾತ್ರದಿಂದನೇ ಕೊಟ್ಬಿಟ್ರು ಅವರು ಅದನ್ನು. ಅದೆಲ್ಲ ಬರೆದಿದ್ದೀನಿ ಪುಸ್ತಕದಲ್ಲಿ. ಓದೋರಿಗೆ ತುಂಬ ಅದು ಎಕ್ಸೈಟಿಂಗ್ ಆಗಿರುತ್ತೆ. ಬಹುಶಃ ಅದು 300 ಪುಟ ಏನೋ ಆಗುತ್ತೆ. ವೇಟಿಂಗ್ ಫಾರ್ ಇಟ್. ಹಾಂ, ಪುಸ್ತಕ ಓದೋ ಅಭ್ಯಾಸ ಇರೋರು ಅಂತ ಹಿಂಗೆ ಹಿಡ್ಕೊಂಡ್ರೆ ಅದನ್ನು ಕೆಳಗಿಡೋಕ್ಕಾಗೋದೇ ಇಲ್ಲ. ಮುಗಿಸಿದ ಮೇಲೇ ಕೆಳಗಿಡೋಕ್ಕಾಗೋದು ಅಂತಂತ. ನಾಟ್ ಬಿಕಾಸ್ ಐ ಹ್ಯಾವ್ ರಿಟರ್ನ್ ಇಟ್, ಬಟ್ ಬಿಕಾಸ್ ಸಬ್ಜೆಕ್ಟ್ ಮ್ಯಾಟರ್ ಈಸ್ ಸಚ್. ಯುವರ್ ಎಕ್ಸ್ಪೀರಿಯನ್ಸಸ್. ಹಾಂ, ಆ ಥರ. ಜಸ್ಟ್ ರೈಟ್. ನಾನಂದೆ ಇಷ್ಟೊಂದು ನಿಮ್ಮ ಅನುಗ್ರಹದಿಂದ ಇಷ್ಟೊಂದು ಋಷಿಮುನಿಗಳ ದರ್ಶನವಾಗಿದೆ, ಅವರಿಂದ ಜ್ಞಾನದ ಟ್ರಾನ್ಸ್ಮಿಷನ್, ಅದೆಲ್ಲ ಸೈಲೆನ್ಸಲ್ಲಾಗುತ್ತೆ, ಅದು ಟ್ರಾನ್ಸ್ಮಿಷನ್ ಆಗಿದೆ ನೋಡಿ. ಹೀಗಾಗಿ ನನಗೆ ಓದಿ ತಿಳ್ಕೊಳ್ಳೋದ್ರ ಬಗ್ಗೆನೂ ನಂಬಿಕೆ ಹೊರಟೋಯ್ತು. ವ್ಯಾನ್ ಸಂಬಡಿ ಕ್ಯಾನ್ ರಿಸೀವ್ ನಾಲೆಜ್, ಇಷ್ಟೇ ಫ್ಲಿಕ್ ಆಫ್ ಯುವರ್ ಫಿಂಗರ್, ಇಟ್ ಈಸ್ ಯುವರ್ಸ್ ಅಂತ. ಆದರೆ ಆಮೇಲೆ ಅದು ಎವಾಲ್ವ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ, ಬಟ್ ಇಟ್ ಕಮ್ಸ್ ಇನ್ ಎ ಫ್ಲ್ಯಾಶ್ ಅಂತ ಇರಬೇಕಾದ್ರೆ ಇದೆಲ್ಲ ಓದೋದ್ರಿಂದ ಎಂಥದ್ದು ಅನ್ನೋ ಥರ ಅನ್ಸಕ್ಕೆ ಶುರುವಾಯಿತು ನನಗೆ. ಆದರೂ ಓದ್ತೀನಿ, ಬಿಡಲ್ಲ, ಬಟ್ ಆ ಭಾವ ನನ್ನಲ್ಲಿ ಜಾಗೃತವಾಗಿರುತ್ತೆ ಏನನ್ನೇ ಓದಬೇಕಾದ್ರೂ ಕೂಡ. ಆಮೇಲೆ 4 ಸೆಂಟೆನ್ಸ್ ಓದಿದ ಮೇಲೆ ಇದು ಅನುಭವದಲ್ಲಿ ನಿಲ್ಲಿಲ್ಲ ಅಂತಂದರೆ ಇದು ಓದಿ ಏನು ಪ್ರಯೋಜನ, ವ್ಯರ್ಥ ಅಲ್ವಾ ಅನಿಸುತ್ತೆ ನನಗೆ. ಆ ಮಟ್ಟದಲ್ಲಿ ಮನಸ್ಸು ಕೆಲಸ ಮಾಡೋಕ್ಕೆ ಶುರು ಆಗಿಬಿಡುತ್ತೆ. ಹಾಗೆ ಎಷ್ಟೊಂದನ್ನು ಓದೋಕ್ಕೆ ಶುರು ಮಾಡಿದ್ದನ್ನು ಮುಗ್ಸೋಕ್ಕೆ ಆಗಲ್ಲ, ಇಷ್ಟೇ ಬಿಡಿದು ಅನ್ನೋ ಥರ ಫೀಲಿಂಗ್ ಬರುತ್ತೆ ನನಗೆ. ಸೊ ಆಮೇಲೆ ಹೇಳಿದೆ, ಈ ಥರ ಋಷಿ ಮುನಿಗಳ ದರ್ಶನ ಇದೆಲ್ಲ ಆಗಿದೆಯಲ್ಲ, ಇದೆಲ್ಲದರ ಬಗ್ಗೆ ಬರೀಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಡು ಐ ಡಿಸರ್ವ್ ಇಟ್, ಆಮ್ ಐ ಕೇಪಬಲ್ ಆಫ್ ರೈಟಿಂಗ್ ಅನ್ನೋದು ನನ್ನ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಗುರುಗಳೇ. ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತಂದೆ. ಅವರು ಬರೀ ಯಾಕಾಗಲ್ಲ ಏನೂ ಹೇಳಲಿಲ್ಲ, ಅವರು ಫೈನಲ್ ಜಡ್ಜ್ಮೆಂಟೇ ಕೊಟ್ಬಿಟ್ರು. ನೀನು ಬರೀತೀಯಾ, ಬರೆಯುವಾಗ 2 ವಿಷಯ ನೆನ್ಪಿಟ್ಕೊ. ಒಂದು, ನಿನ್ನ ಗುರು ಅಂದರೆ ನಿನಗೆ ಅತಿರೇಕವಾದಂತಹ ಭಾವನೋದ್ವೇಗಗಳೆಲ್ಲ ಇರ್ತವೆ. ಓದೋರಿಗೆ ಅದಿರಲ್ಲ, ನಿನಗೆ ಅವ್ರ ಗುರು ಅಷ್ಟೇ. ಎಷ್ಟು ಪ್ರಾಕ್ಟಿಕಲಾಗಿ ಎಷ್ಟು ಪುಸ್ತಕಗಳು ಬರೆದಿದ್ದಾರೆ ಅವರು, ಪ್ರಾಕ್ಟಿಕಲಾಗಿ ಹೇಳಿದ್ರು ಅಂತಂದರೆ. ಹಾಗಾಗಿ ನೀನು ಆ ಅತಿರೇಕಗಳನ್ನೆಲ್ಲ ಪಕ್ಕಕ್ಕಿಟ್ಟು ಓದೋರಿಗೆ ಇದು ಉತ್ಪ್ರೇಕ್ಷೆ ಅಲ್ಲ ಅನ್ನೋ ಮಟ್ಟದಲ್ಲೇ ನಿನ್ನನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಬರೀ, ಓದೋರಿಗೋದು ಸ್ವಾಗತಾರ್ಹ ಇರಲಿ ಅಂದರೆ ಅಲ್ಲಿಗೆ ಈ ಕನ್ಕ್ಲೂಡೆಡ್ ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಆ್ಯಂಡ್ ದಿಸ್ ಈಸ್ ಹೌ ಯು ಹ್ಯಾವ್ ಟು ರೈಟ್ ಇಟ್. ಹಾಗೆ ಆಗಿದೆ ಅಂತ ಅನಿಸ್ತು. ಯಾಕೆಂದರೆ ಬರೆಯುವಾಗಂತೂ 1 ವರ್ಷ ತೊಗೊಂಡಿದ್ದೀನಿ. ಲಾಸ್ಟ್ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಅಂದರೆ ನಾನು ಕೆಲವನ್ನ ಬರೆದೆ, ಕೆಲವನ್ನ ವಾಯ್ಸ್ ರೆಕಾರ್ಡಿಂಗ್ ಮಾಡಿಬಿಟ್ಟು, ಯಾಕೆಂದರೆ ಕೆಲವು ಸಚ್ ಇಂಟೆನ್ಸ್ ಎಕ್ಸ್ಪೀರಿಯನ್ಸಸ್ ನನಗೆ ಶಬ್ದಗಳಲ್ಲಿ ಇಡೋಕ್ಕೆ ಆಗ್ತಾ ಇಲ್ಲ. ದ ಸ್ಪೀಡ್ ಆಫ್ ದ ಮೈಂಡ್, ದ ರಶ್ ಆಫ್ ದ ಇಮೋಷನ್ಸ್ ಆರ್ ಸೋ ಫಾಸ್ಟ್, ಕೈ ಸೋತು ಹೋಗ್ತಾ ಇತ್ತು ನನಗೆ. ಅಯ್ಯಪ್ಪ ನನಗೆ ಆಗಲ್ಲ ಅಂತ ಬಿಟ್ಟುಬಿಡುವೆ ನಾನು. ಅದಕ್ಕೆ ರೆಕಾರ್ಡ್ ಮಾಡುವೆ. ಅಂದರೆ ಮಾತಾಡೋ ಸ್ಪೀಡ್ ಸಮಥಿಂಗ್ ಬೆಟರ್. ಮತ್ತು ಪಾಠ ಮಾಡಿ ಅಭ್ಯಾಸ ಇರೋದ್ರಿಂದ ರೆಕಾರ್ಡ್ ಮಾಡಿ ನನ್ನ ಶಿಷ್ಯರಿಗೆ ಕೊಟ್ಬಿಟ್ಟೆ, ಯಾರ್ಯಾರಿಗೆ ಬರೆಯೋ ಕೆಪಾಸಿಟಿ ಇದೆ ನೀವು ಬರೀರಿ ಅಂತೇಳಿ. ಅವರು ಅದಕ್ಕೆ ರೈಟಿಂಗ್ ಫಾರ್ಮಲ್ಲಿ ಕೊಟ್ಟರು. ಕೆಲವೆಲ್ಲ ನಂಗೆ ಸರಿಯಾಗದೆ ಇರೋದನ್ನ ಅಲ್ಲಲ್ಲಿ ಕರೆಕ್ಟ್ ಮಾಡಿ, ಅಂದರೆ ಅದು ನಾನು ಹೇಳಿರೋದಕ್ಕೆ ಮ್ಯಾಚ್ ಆಗ್ತಿಲ್ಲ, ಎಲ್ಲವೂ ಅರ್ಥ ಆಗಲ್ಲ ಅಲ್ವ ಅವ್ರಿಗೆ, ಸಬ್ಜೆಕ್ಟೇ ಅಂಥದ್ದು. ಆ ರೀತಿ ಇನ್ನೇನೋ ತಪ್ಪುಗಳು ಮಾಡಿದರೆ ಅದನ್ನು ಮಾತ್ರ ಕರೆಕ್ಟ್ ಮಾಡಿ ನಾನು ಹಾಗೆ ಇಟ್ಟು ಬರೆದಿದ್ದೀನಿ. ನಿನ್ನೆ ಅದೇ ಹೇಳಿದ್ನಲ್ಲ, ಫೈನಲ್ ಕರೆಕ್ಷನ್ ಅದು ಇನ್ನು ಬುಕ್ ಫಾರ್ಮ್ಯಾಟಿಗೆ ಹೋಗುತ್ತೆ ಅಂತ ಫುಲ್ ಓದ್ತಾ ಇದ್ದೆ ನಾನು. ಕೊನೆಯದನ್ನು ಓದಿ ಕೊನೆಯ ಚಾಪ್ಟರ್ ಏನು ಅಂದರೆ ಗುರು ಪರಂಪರೆ ಮುಂದುವರೆದಿದೆ ಅಂಥೇಳಿ ನನ್ನ ಬಗ್ಗೆ ಬೇರೆಯವ್ರು ಬರೆದಿದ್ದಾರೆ. ನನಗೆ ಬರ್ಕೊಳಕ್ಕಾಗಲ್ಲಪ್ಪ, ಇದನ್ನು ನಾನು ಕನ್ಕ್ಲೂಡ್ ಮಾಡಲೇಬೇಕು ಅಂತಂದಾಗ ಇದನ್ನು ಹೇಗೆ ಹೇಳ್ಬೋದು, ಒಂದು ಅನುಭವದ ಮೂಲಕ ಹೇಳ್ತೀನಿ, ನೀವು ಅದನ್ನು ಹೆಂಗೆ ಬೇಕೋ ಕನ್ಕ್ಲೂಡ್ ಮಾಡಿ ಅಂತ ಹೇಳಿ. ಅದಷ್ಟು ಮುಗಿಸೋಷ್ಟು ಕಣ್ಣಲ್ಲಿ ನೀರು ಬರ್ತಾಯಿತ್ತು ನನಗೆ. ಅಷ್ಟೊಂದು 30 ವರ್ಷಗಳ ನನ್ನ ಅನುಭವದ ಜೀವನ ಇತ್ತಲ್ಲ, ಅದು ರೀಎನ್ಯಾಕ್ಟ್ಮೆಂಟ್ ಆದಂಗೆ ಆಗೋಯ್ತು ನನಗೆ ಕಣ್ಮುಂದೆ. ಹಿಂಗೆ ಅನುಭವಗಳಾಗುತ್ತೆ. ಇದನ್ನು ಹೀಗೆ ಬರೆದಿದ್ದೀನಲ್ಲ, ಗೈಡೆನ್ಸ್ ಹೇಗೆ ಅಂತ ಅದ್ರ ಬಗ್ಗೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ, ಒಂದು ಅನುಭವದ ಬಗ್ಗೆ ನಾನು ಕನ್ಕ್ಲೂಡ್ ಮಾಡಿರ್ತೀನಿ. ಚೆನ್ನಾಗೇ ಬರೆದಿದ್ದಾರೆ ಪಾಪ ಬರೆದವರೆಲ್ಲರೂ. ಅದಕ್ಕೆ ಒಂದಷ್ಟು ಚಮಕ್ಕನ್ನು ಸೇರಿಸಿದ್ದಾರೆ. ಇದು ಓದುಗರಿಗೆ ವಿಪರೀತವಾಗಿ ಅರ್ಥ ಆಗಲ್ಲ ತಾನೆ. ನಾನೇನಲ್ಲವೋ ಆ ರೀತಿ ಅವರಿಗೆ ಅನ್ನಿಸ್ಬಾರ್ದು, ಈದರ್ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ ಅಂತ ನನ್ನೊಳಗಡೆಗೆ ಪ್ರಶ್ನೆ ಬಂದು ಇದು ಸರಿಯಾಗಿದೆಯಾ ಅಂತ ನಾನು ಅಂದ್ಕೊಳ್ಳುವಾಗ ಲೈಟ್ ಫ್ಲಿಕ್ಕರ್ ಆಗುತ್ತೆ. ಸೊ ಸಂದೇಶ ಸಿಕ್ಬಿಡುತ್ತೆ ನಿಮಗೆ. ಇಲ್ಲ, ಚಳಿಗಾಲದಲ್ಲಿ ಫಾರ್ ಎಕ್ಸಾಂಪಲ್ 1 ವರ್ಷ ನಾನು ಬರೆದಿದ್ದೀನಲ್ವ,
ಆಶ್ರಮದಲ್ಲಂತೂ ತುಂಬ ಚಳಿ ಇರ್ತದೆ, ಮರ ಗಿಡ ಜಾಸ್ತಿ ಅಲ್ವಾ, ಓಪನ್ ಸ್ಪೇಸ್ ಬೇರೆ. ನಿಮ್ಮ ಆಶ್ರಮದ ಬಗ್ಗೆ ಮಾತೇ ಆಡಿಲ್ಲ. ಅದೇ ಹೇಳಿದ್ದು. ಸೊ ಎಲ್ಲ ಕಿಟಕಿ ಬಾಗಿಲೆಲ್ಲ ಹಾಕಿಬಿಟ್ಟು ಗುರು ನಿವಾಸದಲ್ಲಿ ನಾನು ಇರೋವಂಥದ್ದು ಇರ್ತಾಯಿದ್ದು ಒಬ್ಬಳೇ ಆ ಬಿಲ್ಡಿಂಗಲ್ಲಿ. ಅಲ್ಲೇ ಹೆಚ್ಚಿಗೆ ಇರ್ತೀರಿ ಅನ್ಸುತ್ತಲ್ಲ. ಇವಾಗ ಫುಲ್ ಟೈಮ್ ಅಲ್ಲೇ, ಪುಸ್ತಕಕ್ಕೋಸ್ಕರ ಈಗ ಬೆಂಗಳೂರಿನಲ್ಲೇ ಇದ್ದೀನಿ. ಹತ್ತತ್ರ 6 ತಿಂಗಳಾಯ್ತು ನಾನು, ಇಲ್ಲ 4 ತಿಂಗಳಾಗಿರ್ಬೋದು ಬಂದು. ಮಗಳ ಜೊತೆಲೇ ಇದ್ದೀನಿ ಇಲ್ಲಿ ಕುತ್ಕೊಂಡು ಹೆಂಗೆ ಓದ್ತಾ ಏನಾದ್ರು ಕೆಲಸ ಮಾಡ್ತೀನಿ. ಇನ್ನೂ 9:30 10 ಗಂಟೆ ಅಂತ ಅಂದರೆ ಒಂದು ಜೇನುಳ ಅಂತ ಒಂದು ನನ್ನ ಬಲಗಡೆ ಕಿವಿ ಹಿಂಗೇನ ಹಿಂಗೆಲ್ಲ ನೋಡಿದ್ರೆ ಅದು ಹೋಗಲ್ಲಿ ಗೋಡೆ ಮೇಲೆ ಕುತ್ಕೊಳ್ಳೋದು. ಎಲ್ಲ ಬಾಗಿಲು ಹಾಕಾಗಿದೆ, ಒಳಗಡೆ ಎಂಥದ್ದು ಇಲ್ಲ. ಎಷ್ಟೋ ಹೊತ್ತಿನ ಮೇಲೆ ನಂದು ಏನೋ ಒಂದು ಪ್ರಶ್ನೆ ಅಲ್ಲಿದ್ದರೆ ಅದಕ್ಕೆ ಉತ್ತರ. ಎಲ್ಲ ನಿಶಬ್ದವಾಗಿರುತ್ತೆ. ನನ್ನ ರೂಮಲ್ಲೇ ಏನೋ ಒಂದು ಸಾಮಾನು ತಡಕ್ಕಂತ ಬಿದ್ದುಬಿಡುತ್ತೆ, ಪುಸ್ತಕ ಹಿಂಗಿರೋದು ಹಿಂಗೆ ಕೆಳಗೆ ಹೋಗಿಬಿಡುತ್ತೆ. ಗೊತ್ತಿಲ್ಲದಿರೋರಿಗೆ ಭಯ ಆಗೋಗ್ಬಿಡುತ್ತೆ. ಆದರೆ ನನಗೂ ಅದೆಲ್ಲ ಅಭ್ಯಾಸ ಆಗಿದ್ದು. ಸರ್ ಆಲ್ ದಿ ವೇಸ್ ದೇ ಕಮ್ಯುನಿಕೇಟ್ ಅಂತ ಗೊತ್ತಾದ ಮೇಲೆ ಖುಷಿ. ಸೊ ಅದು ಎಲ್ಲ ಪ್ರಶ್ನೆಗಳು ನನಗೆ ಏನೇನು ಅನುಮಾನಗಳಿತ್ತು ಬರೆಯುವಾಗ ಅದಕ್ಕೆಲ್ಲ ಅಲ್ಲಲ್ಲೇ ಉತ್ತರಗಳು. ಪುಸ್ತಕದ ಕವರ್ ಪೇಜಿನ ಅನಾವರಣ ದಿವಸ ನಾನು 9:30 9:45 10 ಗಂಟೆ ಒಳಗೆ ಬರ್ತೀನಿ. 10:00 ಕಾರ್ಯಕ್ರಮ ಶುರು. ಅಷ್ಟರೊಳಗೆ ಇವರೆಲ್ಲ ಪಾಪ ಮುಂಚೆನೇ ಹೋಗಿ ಕೆಲವು ಅರೇಂಜ್ಮೆಂಟ್ಸ್ ಹಿಂದಿನ ಸಹ ಎಲ್ಲ ಮಾಡಿಟ್ಟಿದ್ರು. ಫೈನಲ್ ಟಚಸ್ ಹೂವಿಂದು ಅದೆಲ್ಲ ಇರ್ತದಲ್ಲ, ಒಂದು ಸ್ವಲ್ಪ ಫ್ರೆಶ್ ಆಗಿ ಮಾಡು, ಅದಕ್ಕೆಲ್ಲ ಮುಂಚೆ ಹೋಗಿದ್ರು ಇವರು. ನಾನು 9:30 9:45 ಅಲ್ಲಿ ಹೋಗಿ ಕಾರಿಂದ ಇಳಿದೆ. ಅಲ್ಲಿ ಮುಂದ್ಗಡೆನೇ ಒಂದು ಇದಿಟ್ಟಿದ್ರು, ಫ್ಲೆಕ್ಸಿ, ನನ್ನ ಫೋಟೋ ಆಮೇಲೆ ಕಾರ್ಯಕ್ರಮದ ವಿವರ ಇರೋದೆಲ್ಲ. ಅದ್ರ ಹತ್ರ ನಿಂತ್ಕೊಂಡು ಹಿಂಗೆ ನೋಡಿಬಿಟ್ಟು ನಾನು ಒಳಗಡೆ ಹೋದೆ. ಶ್ರೀಲಕ್ಷ್ಮಿ ನಿಮಗೆ ಗೊತ್ತಲ್ಲ, ಅವಳು ಬಂದ್ಲು ಅಲ್ಲಿಗೆ. ಆ ಕೆಳಗಡೆ ಬೋರ್ಡ್ ರೂಮಲ್ಲಿ ನಂಗೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ, ಆಗಲೇ ಜನ ಎಲ್ಲ ಬರೋಕ್ಕೆ ಶುರುವಾಗಿತ್ತು. ಅಲ್ಲಿ ಕೂತ್ಕೊಂಡಿದ್ದೆ ನಾನು. ಇವಳು ಬಂದುಬಿಟ್ಟು ಕಿವಿನಲ್ಲಿ ನನಗೆ, ಅಮ್ಮ ಏನೋ ಒಂದು ಆಯಿತು. ಯಾರೂ ಅಲ್ಲಿಲ್ಲ, ಸ್ವಲ್ಪ ಜೋರ ಹೇಳು ಪರವಾಗಿಲ್ಲ ಅಂದೆ. ಅಕಸ್ಮಾತ್ ಏನಿದ್ರೂ ಪರವಾಗಿಲ್ಲ ಹೇಳು ಬೋಲ್ಡಾಗಿ ಅಂತ. ಏನಾಯಿತು ಅಂದರೆ ಆ ಫ್ಲೆಕ್ಸಿ ಎಲ್ಲ ರೆಡಿ ಮಾಡಿ ಫೈನಲ್ ಟಚಸ್ ಎಲ್ಲ ಕೊಡ್ತಾ ಇರಬೇಕಾದ್ರೆ ಒಬ್ಬ ಈ ಚಿಂದಿ ಆಯೋನು ಬಂದ, ಇಟ್ಕೊಂಡಿದ್ದಾನೆ ಭುಜದ ಮೇಲೆ. ಸೀದಾ ಅದು ಎಂಟ್ರೆನ್ಸ್ರಲ್ಲೇ ತಾನೆ, ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಡ್ಬಿಟ್ಟು ನನ್ನ ಫೋಟೋನೇ ನೋಡಿಕೊಂಡು ಅದನ್ನೆಲ್ಲ ಹಿಂಗೆಲ್ಲ ನೋಡಿ. ಅವನು ನಾರ್ತ್ ಈಸ್ಟ್ ಕಡೆಯವನು, ಇವಳು ಹೇಳಿದ್ದು ನನಗೆ. ಅವನು ನೋಡಿದರೆ ಅವನು ಆರ್ಡಿನರಿ ಪರ್ಸನ್ ಅಂತ ಅನ್ನಿಸ್ತಿರ್ಲಿಲ್ಲ. ನನ್ನ ಫೋಟೋ ಎಲ್ಲ ನೋಡಿ ತುಂಬ ಅಭಿನಯ ಮಾಡ್ಕೊಂಡು ಇಷ್ಟು ಚೆನ್ನಾಗಿದೆ ಅದೆಲ್ಲ ಬರೆದಿರೋದು ಅದೆಲ್ಲ ಅವನ ಅಭಿನಯದಲ್ಲಿ ಹೇಗಿತ್ತು ಅಂತಂದರೆ ಈಸ್ ಇನ್ ಎ ಸ್ಟೇಟ್ ಆಫ್ ಬ್ಲಿಸ್. ಅವ್ನ ಕಣ್ಣು ನೋಡಿದರೆ ಅದು ಆರ್ಡಿನರಿ ಮುಖವೂ ಅಲ್ಲ, ಆರ್ಡಿನರಿ ಎಕ್ಸ್ಪ್ರೆಷನ್ಸು ಅಲ್ಲ. ನೋಡಿ ನಂಗೆ ಎಷ್ಟು, ಆಮೇಲೆ ನಮ್ಮನ್ನು ಎಲ್ಲ ನೋಡಿ ತುಂಬ ಸಂತೋಷಪಟ್ಟು ಎಲ್ಲ ಮಾಡಿದಾಗ ನಾನು ಕೊನೆಗೆ ಹೋಗ್ಬಿಟ್ಟು ಅದೆಂಥ ಡ್ರೈ ಫ್ರೂಟ್ಸ್ ಪ್ಯಾಕೆಟನ್ನು ಸ್ಪಾಂಟೇನಿಯಸ್ ಆಗಿ ಅವಳು ಅದನ್ನು 2 ತಂದು ಅವನ ಕೈನಲ್ಲಿ ಕೊಟ್ಟ ಮೇಲೆ ಅದನ್ನು ತೊಗೊಂಡು ಹೊಟ್ಟೋದ. ಗುರು ಆ ರೂಪದಲ್ಲಿ ಬಂದು ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಯು ಆರ್ ಆಲ್ ಡೂಯಿಂಗ್ ಅನ್ನೋ ಸರ್ಟಿಫಿಕೇಟ್ ಕೊಟ್ಟು ಹೋಗಿತ್ತು. ಅದನ್ನು ಕೇಳಿಬಿಟ್ಟು ನನಗೆ ರೋಮಾಂಚನವಾಗೋಯ್ತು. ಬ್ಲೆಸ್ಸಡ್ ಫೀಲಿಂಗ್, ಬ್ಲೆಸ್ಡ್. ಹೀಗೆ ಆಯಾ ಕ್ಷಣಕ್ಕೆ ಸಿಗ್ತದೆ ಅದು.